ಸಿನಿಮಾ ಸ್ಟೈಲ್ನಲ್ಲಿ ಕಣ್ಣು ತೋರಿಸಿ ಜ್ಯುವೆಲರಿ ಶಾಪ್ಗೆ ನುಗ್ಗಿದ ಮೂವರು ದುಷ್ಕರ್ಮಿಗಳು ಚಿನ್ನಾಭರಣ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಬಳಿಯ ದಾಸನಪುರದಲ್ಲಿ ಈ ಘಟನೆ ನಡೆದಿದೆ. ದಾಸನಪುರ ಬಸ್ ನಿಲ್ದಾಣ ಬಳಿಯ ರಾಮದೇವ್ ಜ್ಯುವೆಲರಿ ಶಾಪ್ನಲ್ಲಿ ಸಂಜೆ 5:30 ಸುಮಾರಿಗೆ ಘಟನೆ ನಡೆದಿದೆ. ಜ್ಯುವೆಲರಿ ಶಾಪ್ ಮಾಲೀಕ ಮಾಣಿಕ್ ರಾಮ್ ಅವರ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಿದ್ದ ಮೂವರು ದರೋಡೆಕೋರರು ಗನ್ನು ತೋರಿಸಿ ಕೃತ್ಯ ಎಸಗಿದ್ದಾರೆ. ಮಕ್ಕಳಿಗೆ ಗನ್ನು ತೋರಿಸಿ ಬೆದರಿಸಿ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಕಿರುಚಾಡಲು ಯತ್ನಿಸಿದ ಬಾಲಕ ಗೌತಮನ ಮುಖ ಪರಚಿ ಬಾಯಿ ಮುಚ್ಚಿಸಿದ್ದಾರೆ. ಸುಮಾರು 30 ಗ್ರಾಂಗೂ ಹೆಚ್ಚು ಚಿನ್ನಾಭರಣ ಮತ್ತು 50,000 ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ವಾಯವ್ಯ ವಿಭಾಗದ ಡಿಸಿಪಿ ನಾಗೇಶ್ ಡಿಎಲ್ ಹಾಗೂ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜ್ಯುವೆಲರಿ ಶಾಪ್ ಪಕ್ಕದಲ್ಲೇ ಇದ್ದ ಬ್ಯಾಂಗಲ್ ಸ್ಟೋರ್ನಲ್ಲಿ ಇದ್ದ ತಾಯಿ ಶೋಭಾ ಹಾಗೂ ಮಕ್ಕಳ ಪ್ರತ್ಯಕ್ಷ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿ ಖದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಂದು 5:30 ಹಾಂ, 5:30 6 ಗಂಟೆ. ಎಷ್ಟು ಜನ ಬಂದಿದ್ರು? 3 ಜನ ಬಂದಿದ್ರು. ಏನಂತ ಬಂದರು? ಫಸ್ಟ್ ಏನಂತ ಬಂದರು? ಫಸ್ಟು ಈ ಥರ ರಿಂಗ್ ಸಿಕ್ತ ಅಂತ ಅಂದರು. ಹಾಂ, ಓಲೆ, ಕಿವಿ ಓಲೆ. ಹಾಂ, ನಾವು ಸಿಕ್ಕಲ್ಲ ಅಂದರೆ ಅಷ್ಟರಲ್ಲಿ ಒಬ್ಬರು ಗನ್ ತೆಗ್ಬಿಟ್ರು. ಗನ್ ತೆಗ್ಬಿಟ್ಟು ನನ್ನ ಕೈಯಿಂದ ಮುಚ್ಚಿಬಿಟ್ರು, ಬಾಯಿ ಯಾರನ್ನ ಸೌಂಡ್ ಮಾಡೋಂಗಿಲ್ಲ ಅಂತ. ಆಮೇಲೆ ಇನ್ನೊಬ್ಬರು ಒಳಗೆ ಹೋಗ್ಬಿಟ್ಟು ಅವ್ರು ಡ್ರಾ ಎಲ್ಲ ಬಿಚ್ಚಿಬಿಟ್ಟು ಆಮೇಲೆ ಮೂಗು ಏನೇನೋ ತಗೊಂಡ್ರು, ಗೋಲ್ಡ್ ಐಟಮ್ ತಗೊಂಡ್ರು. ಒಂದು 30 ಗ್ರಾಮ್. ಹಾಂ, ಕ್ಯಾಶ್ ಒಂದು 50,000 ತಗೊಂಡು. ದೂರ ಫಸ್ಟ್ ಗಾಬರಿ ಆಯಿತು ಬಂದಾಗ. ಕಿರ್ಚ್ಕೊಂಡ್ರಿ ನೀವು? ಕಿರ್ಚ್ಕೊಂಡ್ರಿ. ಅಂದರೆ ಕಿರ್ಚಾಕ್ಬೇಕಾದ್ರೆ ಬಾಯಿ ಹತ್ರ ಕೈ ಹಾಕಿದ್ರು. ಆಮೇಲೆ ಕಿರ್ಚ್ಬೇಕಾದ್ರೆ ಸ್ವಲ್ಪ ಜನ ಬರಬೇಕು, ಓಡೋಗ್ಬಿಟ್ರು. ಗನ್ನೇನದು ಆಟದ ಸಾಮಾನು ಥರ ಏನೋ ಕಾಣ್ತಿತ್ತ ಅಥವಾ ರಿಯಲ್ ಥರ ಕಾಣ್ತಿತ್ತ? ರಿಯಲ್ ಥರ. ಎಷ್ಟು ಜನ ಬಂದಿದ್ರು ಅಂಗಡಿಗೆ? 3 ಜನ. ಓಹೋ, ಯಾವ ಥರ ಇಷ್ಟೊಂದು ಗಾಯ ಆಗಿಬಿಟ್ಟಿದೆಯಲ್ಲ ನಿಮಗೆ? ಮುಖಕ್ಕೆ ಏನಾರು ಹಾಕೊಂಡ್ಬಂದಿದ್ರು ಅವರು? ಒಬ್ಬರು ಮಾಸ್ಕ್ ಹಾಕಿದ್ರು, ಇಬ್ಬರು ಬರೀ ಫೇಸಲ್ಲೇ ಬಂದಿದ್ರು. ಒಬ್ಬರು ಹೆಲ್ಮೆಟ್ಟು ಫೇಸ್ ಫುಲ್ ಪ್ಯಾಕ್ ಮಾಡಿದ್ರು. 5:30 ಸಂದರ್ಭದಲ್ಲಿ ನಮ್ಮ ದಾಸನಪುರ ಬಸ್ ಸ್ಟ್ಯಾಂಡ್ ಬಳಿ ರಾಮದೇವ್ ಜ್ಯುವೆಲರ್ಸ್ ಅಂತ ಒಂದು ಚಿಕ್ಕ ಆಭರಣ ಶಾಪ್ ಇದೆ. ಅಲ್ಲಿ ಒಂದು 3 ಜನ ಒಂದು 2 ವೀಲರಲ್ಲಿ ಬಂದು ಒಂದು ಪಿಸ್ತೂಲ್ ಅಂತಹ ಒಂದು ಇದರಲ್ಲಿ ಎದುರಿಸಿ ಅಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಇಬ್ಬರು ಮಾಲೀಕರ ಮಕ್ಕಳು ಇರ್ತಾರೆ ಆ ಟೈಮಲ್ಲಿ, ಅವ್ರಿಗೆ ಎದುರಿಸಿ ಒಂದು 30 ಗ್ರಾಮ್ ಅಷ್ಟು ಚಿನ್ನಾಭರಣಗಳು ಮತ್ತು ಒಂದು 50,000 ಹಣ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕರಾದಂತಹ ಮಾಣಿಕ್ ರಾಮನ್ ಅನ್ನೋರು ದೂರನ್ನು ನೀಡಿರ್ತಾರೆ. ಅದರಂತೆ ನಮ್ಮಲ್ಲಿ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬರಿ ಕೇಸನ್ನು ದಾಖಲು ಮಾಡಿಕೊಂಡು ಆರೋಪಿತರ ಪತ್ತೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ಅದರ ಅಸಲಿಗನ್ನ ಅಥವಾ ನಕಲಿಗನ್ನ ಅದು ಈಗಲೇ ಹೇಳಲಿಕ್ಕಾಗೋದಿಲ್ಲ. ಅದು ಎಲ್ಲ ನೋಡಬೇಕು. ಈಗ ಆರೋಪಿತರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ದಸ್ತಗಿರಿ ಮಾಡ್ತೀವಿ. ಆ ನಂತರ ಅದು ನಕಲಿಗನ್ನ ಅಸಲಿಗನ್ನ ಅನ್ನೋದು ನಂತರ. ಓರ್ವ ಬಾಲಕನಿಗೆ ಏಟಾಗಿದೆ ಅಂತ ಸರ್? ಒಂದು ಮೈನರ್ ಇದಾಗಿದೆ, ಸ್ಕಫಲ್ ಆದಾಗ ಮೈನರ್ ಇದಾಗಿದೆ ಅಂತ ಮಾಹಿತಿ ಬಂದಿದೆ. ಸೊ ಅದನ್ನು ಕೂಡ ನಾವು ಪರಿಗಣನೆಗೆ ತಗೊಂಡು ಅದಕ್ಕೆ ತಕ್ಕಂಥ ಸೆಕ್ಷನ್ಗಳನ್ನ ಅಳವಡಿಸಿಕೊಂಡು ತನಿಖೆ ಮಾಡಿ